ಮಾಡಲಿಕ್ಕಿದ್ದಾರೆ. ಹೀಗಾಗಿ ಅದು ನಮ್ಮ ಜೊಲ್ಲೆ ಗುಂಪಿಗೆ ಸೇರಿದವರು ಅಂದರೂ ಸಹಿತ ಇಲ್ಲಿ ಸ್ಪಷ್ಟತೆ ಇಲ್ಲದ್ದೇನಪ್ಪ ಅಂದರೆ ಇವರಿಬ್ಬರು ಒಂದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಹೇಳಿದಂಥ ಗ್ಯಾರಂಟಿ DCC ಬ್ಯಾಂಕಿನ ಇಲೆಕ್ಷನ್ದಲ್ಲೇ ನಾವು ವರ್ಕ್ ಮಾಡೋರಪ್ಪ, ನಾವು ಅವ್ರಲ್ಲೇ ಎಲೆಕ್ಷನ್ ಮಾಡೋರು ಅಂತ ದೃಷ್ಟಿ ಅವರಲ್ಲದ. ಅದೇ ಕಾಲಕ್ಕೆ ಲಕ್ಷ್ಮಣ್ ಸವದಿ ಅವರು ಜಾನ್ಮೆ ಹೆಜ್ಜಿಟ್ಕೊಂಡು ಹೊರಟಿದ್ದಾರೆ ಏನು ಮಾಡಬೇಕು, ಯಾವ ರೀತಿ ಇಡಬೇಕು ಅಂತೇಳಿ. ಅವ್ರಿಗೆ ಮೂಲತಃ ಜಾರಕಿಹೊಳಿ ಸಹೋದರರ ಮೇಲೆ ಎಷ್ಟು ಮಟ್ಟಿಗೆ ವಿಶ್ವಾಸ ಅದನ್ನೋ ಗೊತ್ತಿಲ್ಲ. ಬಟ್ ಅವರು ರಾಜಕೀಯವಾಗಿ ಹಿಂದೆ ಕತ್ತಿಯವ್ರ ಸಲುವಾಗಿ ಅವ್ರವ್ರ ಮಧ್ಯದಲ್ಲಿ ಏನೋ ತಿಕ್ಕಾಟಾಗಿದ್ದು ಮಾಡಿದ್ದು ಇದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಈಗ ಅದು ತಿಕ್ಕಾಟದವ್ರು ಇಲ್ಲಂತಲ್ಲ. ಸತೀಶ್ ಅವರು ಸ್ವತಃ ನಿಮಗೆ ಗೊತ್ತದ ಲೋಕಸಭಾ ಎಲೆಕ್ಷನ್ದಲ್ಲೇ ನಮ್ಗೆ ಇವರು ಸಹಕಾರ ಮಾಡಲಿಲ್ಲ ಅಂತ ಆರೋಪ ಅವ್ರದ್ದಿತ್ತು. ಆದರೂ ಏನೋ ಪ್ಯಾಚ್ ವರ್ಕಾಗಿ ನಡೆದದ ಮುಂದೆ. ಬಟ್ ಆದರೂ ಒಂದು ದೊಡ್ಡ ಮಟ್ಟಕ್ಕೆ ಸೌದಿಯವರು ವ್ಯಕ್ತಿತ್ವ ಅಥವಾ ಒಂದು ಮಂತ್ರಿ ಪದವಿಗೆ ಎಲ್ಲೆಲ್ಲೋ ಇವರು ಅಡ್ಡದಾರಣೋ ಅನ್ನೋಂಥ ಮಾತುಗಳಿದ್ದಾವೆ. ಹೀಗಾಗಿ ಅವ್ರು ಏನು ಮಾಡ್ಬೋದು ಅನ್ನೋಂಥದ್ದು ಈಗ ಎಲ್ಲರೂ ಕುತೂಹಲದ ಯಾವ ರೀತಿ ಡಿಸಿಷನ್ ತೊಗೋಬೋದು ಅಂತೇಳಿ. ಯಾಕೆ ಅವರಿಬ್ಬರು ಗಟ್ಟಿ ಆದ್ರಪ್ಪ ಅಂದ್ರೆ ಆನಂತರ ಮುಂದಿನ ವಿಚಾರಗಳು ಏನಪ್ಪ ಅಂದರೆ ಇಲ್ಲಿ ಉಳಿದವ್ರು ಗೊತ್ತದ, ಇಲ್ಲಿ BJP MLAಗಳಿದ್ದಾರೆ, ಅವ್ರು ಎತ್ತು ತೊಗೊಳ್ತಾರೆ ಏನು ಗೊತ್ತದ, ಅಭಯ ಪಾಟೀಲ್ ಇಟ್ಲಿಲ್ಲ ಹೆಂಗೆ ಇದ್ದಾರೆ ಅವ್ರು ನಿಮಗೆ ಗೊತ್ತದ. ಅವರು ಸತೀಶ್ ಅವ್ರ ವಿರೋಧವಾಗಿ ಬೆಳಗಾವಿ ಒಂದು ಇದರಲ್ಲೇ ಎಲೆಕ್ಷನ್ದಲ್ಲೇ ಮಾಡೋದು ಅದ. ಬಟ್ ಇವೆಲ್ಲ ಜೊತೆಗೆ ನಮ್ಮ ಪಟ್ಟಣವರು, ಯಾದವಾಡ್ ಅವರು, ನಮ್ಮ ಮಹಂತೇಶ್ ಕೌಜಲ್ಗಿ ಅವರು ಇವ್ರು ಎತ್ತು ಹೊರಡ್ಬೋದು ಅನ್ನುವಂಥದ್ದು ಇವರು ಅಷ್ಟು ಮುಖ್ಯ ಅದ ಇವತ್ತು. ಯಾಕೆಂದ್ರೆ ರಾಮದುರ್ಗ ಆಯ್ತು, ಬೈಲಹೊಂಗಲ ಆಯ್ತು, ಈ ಭಾಗದಲ್ಲಿ ರೈತರು ಸಹಿತ ಇವ್ರ ಮಾತಿಗೆ ಬೆಲೆ ಕೊಡುವಂಥ ಸಾಕಷ್ಟು ಜನ ಇದ್ದಾರೆ. ಈಗ ಇವ್ರು ಅದು ಯಾವ ನಿರ್ಧಾರ ತೊಗೊಳ್ಬೋದು ಅಂತ. ಯಾಕಂದರೆ ಇರುವ 16 ಸೀಟ್ಗಳಲ್ಲಿ 15 ತಾಲೂಕುಗಳಿದ್ದಾವೆ. ಎಲ್ಲ ತಾಲೂಕಿನ MLAಗಳನ್ನು ಅಥವಾ 15 ಕ್ಷೇತ್ರಗಳ MLAಗಳನ್ನು ನಮ್ಮ 18 ಕ್ಷೇತ್ರದ MLAಗಳನ್ನು ಅವ್ರು ತಮ್ಮದೇ ಅಂತ ಒಂದು ಹಿಡಿದು ಸಾಧಿಸಕ್ಕೆ ನೋಡ್ತಾ ಇದ್ದಾರೆ. ಇವರು ಎಲ್ಲೆಲ್ಲಿ ಒಂದು ಆಗ್ಬೋದು ಅಂತೇಳಿ ಇವರೆಲ್ಲರೂ ಜಾರಕಿಹೊಳಿ ಅವ್ರ ನೇತೃತ್ವದಲ್ಲೇ ಒಪ್ಕೊಂಡು ಹೋಗ್ಬೋದು, ಜೊಲ್ಲೆ ಅವ್ರ